4/5/2024 ಶನಿವಾರದಂದು ಇಂಚಿಗೇರಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಬೆಂಬಲಿತ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಬೆಂಬಲಿತ ಪಂಚಮಸಾಲಿ ಸಮುದಾಯದ ಸಮಾವೇಶ ನಡೆಯಲಿದ್ದು, ಆ ಸಮಾವೇಶದ ಕುರಿತು ಅವತ್ತು ಉಪಸ್ಥಿತರಿರುವ ನಮ್ಮ ಸಮುದಾಯದ ರಾಜ್ಯ ನಾಯಕರು ಯಾರ್ಯಾರು ಉಪಸ್ಥಿತರಿರ್ತಾರೆ ಮತ್ತು ಆ ಸಮುದಾಯದ ಉದ್ದೇಶ ಏನು ಅಂತಕ್ಕಂಥ ಎಲ್ಲ ರೂಪರೇಷೆಗಳ ಕುರಿತು ವಿನಯ್ ಕುಲಕರ್ಣಿಯವರು ಇಡೀ ನಮ್ಮ ಸಮುದಾಯದ ಜನ ಯಾಕೆ ಕಾಂಗ್ರೆಸ್ಸಿಗೆ ಮತ ಹಾಕಬೇಕು ಅನ್ನುವಂಥ ಸಂದೇಶವನ್ನು ವಿಶೇಷವಾಗಿ ಅವತ್ತು ನಮ್ಮ ಸಮುದಾಯದ ಎಲ್ಲ ಶಾಸಕರು ಅವತ್ತೊಂದು ಸಂದೇಶವನ್ನು ಆ ಸಮಾವೇಶದ ಮೂಲಕ ಯಾಕೆ ಕಾಂಗ್ರೆಸ್ಸನ್ನು ಈ ಜಿಲ್ಲೆಯ ಜನ ಬೆಂಬಲಿಸಬೇಕು ನಮ್ಮ ಸಮುದಾಯದ ಜನ ಅನ್ನೋದು ಕುರಿತು ಸ್ಪಷ್ಟವಾದಂಥ ಕೆಲವು ನಿರ್ಣಯವನ್ನು ನಮ್ಮ ಸಮಾಜದ ಏನು ಹಿರಿಯರು ಬಂದಿದ್ದಾರೆ, ಆ ಎಲ್ಲ ಹಿರಿಯರು ಮತ್ತು ಇಡೀ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಅವತ್ತು ಪ್ರಮುಖ ನಾಯಕರು ಆ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಅಂಥದ್ದೊಂದು ಸ್ಪಷ್ಟ ಸಂದೇಶ, ಈಗಿರುವ ಸಂಸದರನ್ನು ಸೋಲಿಸುವ ಅನಿವಾರ್ಯತೆ ಏನಿದೆ, ಹೇಗೆ ನಾವು ಕಾರ್ಯತಂತ್ರ ರೂಪಿಸಬೇಕು ಅನ್ನೋದೇ ಆ ಸಂದೇಶ ರವಾನಿಸುವುದೇ ಆ ಸಮಾವೇಶದ ಮೂಲ ಉದ್ದೇಶ. ಇಲ್ಲ ಸರ್, ಅದು ಎಲ್ಲ ಹಿಂದೆ ಈ ಒಂದು 10-15 ವರ್ಷದ ಹಿಂದೆ, ಒಂದು 10 ವರ್ಷದ ಹಿಂದೆ ಆ ಟ್ರೆಂಡ್ ಇರ್ಬೋದು ಸರ್. ಆದರೆ ಇವತ್ತು ಸಮುದಾಯದ ಎಲ್ಲ ಯುವಕರು ವಿದ್ಯಾವಂತರಾಗಿದ್ದಾರೆ, ಸಾಮಾಜಿಕ ಜಾಲತಾಣ ಬಂದಿದೆ, ನಿಮ್ಮ ಮಾಧ್ಯಮ ಭಾಳಷ್ಟು ಪ್ರಭಾವಿಯಾದಂಥ ಪಾತ್ರವನ್ನು ಸಮಾಜದ ಪರಿವರ್ತನೆಯಲ್ಲಿ, ಜನರ ಮನಸ್ಸಿನ ಪರಿವರ್ತನೆಯಲ್ಲಿ ಮಾಧ್ಯಮ ಕೂಡ ಪಾತ್ರವಹಿಸ್ತಾ ಇರೋದ್ರಿಂದ ನಮ್ಮ ಸಮುದಾಯದ ಜನ ಭಾಳಷ್ಟು ಎಜುಕೇಟೆಡ್ ಇರೋದ್ರಿಂದ ಮತ್ತು ಒಂದು ಊರಿನಲ್ಲಿ ಎಲ್ಲ ಸಮುದಾಯದೊಂದಿಗೆ ಹಾಲು ಸಕ್ಕರೆ ಅಂತ ಬಾಂಧವ್ಯ ಇರ್ತಕ್ಕಂಥ ಜನ, ನಮ್ಮ ಜನರ ಸದ್ಭಾವನೆ ಏನು ಅಂತಂದರೆ ಎಲ್ಲವನ್ನು ಸೂಕ್ಷ್ಮವಾಗಿ ಗ್ರಹಿಸಿ ನಾವು ಯಾರ ಜೊತೆಗೆ ಇರಬೇಕು ಇರಬಾರ್ದು ಅನ್ನೋದನ್ನು ಗ್ರಹಿಸುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ನಿರ್ಧಾರಕ ಸಾಮರ್ಥ್ಯವನ್ನು ನಮ್ಮ ಜನ ಈಗ ಬೆಳೆಸ್ಕೊಂಡಿದ್ದಾರೆ. ಅಂಥ ಭಾವನೆ ಈಗ ಅಳಿದು ಹೋಗಿದೆ. ಅದು ಇಲ್ಲಿ ಯಾರೂ ಕೂಡ ಅಲ್ಲಲ್ಲ. ಈಗ ಒಂದು ಯತ್ನಾಳ್ ಅವರಿಗೆ ಭಾರತೀಯ ಜನತಾ ಪಕ್ಷದಿಂದ ಸಾಕಷ್ಟು ಅನ್ಯಾಯ ಆಗ್ಯದ. ಅವರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂಥೇಳಿ ಬಿಂಬಿಸಿದ್ರು, ವಿರೋಧ ಪಕ್ಷದ ನಾಯಕ ಅಂತ ಬಿಂಬಿಸಿದ್ರು, ರಾಜ್ಯ ಅಧ್ಯಕ್ಷರಾಗ್ತಾರೆ ಭಾರತೀಯ ಜನತಾ ಪಕ್ಷದ ಅಂಥೇಳಿ ಬಿಂಬಿಸಿದ್ರು. ಎಲ್ಲ ಒಂದು ಪಿತೂರಿ ಮಾಡಿ, ಅದರಲ್ಲಿ ನಮ್ಮ ಸಂಸದರು ಪಾತ್ರದ ಇಂಥ ಎಲ್ಲ ಪಿತೂರಿಗಳಿಂದ ಅವರನ್ನು ಯಾವುದೇ ಒಂದು ಹುದ್ದೆ ಕೊಡಲಿಕ್ಕೆ ಅವಕಾಶ ಕೊಡಲಿಲ್ಲ. ಸಮುದಾಯ ದೃಷ್ಟಿಯಿಂದ ಯತ್ನಾಳ್ ಅವರಿಗೆ ಯಾವ ಪೋಸ್ಟ್ ಕೊಟ್ಟಾರೆ? ಈಸ್ ಓನ್ಲಿ MLA, ನಾಟ್ ಅದರ್ ದೆನ್ MLA, ಏನೂ ಆಗ್ಲಿಕ್ಕೆ ಕೊಡಲಿಲ್ಲ. ಸರ್ ನೋಡಿ, ದಯವಿಟ್ಟು ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ನಮ್ಮ ಸಮಾವೇಶದ ಮೂಲಕ ನಾವು ಸಂದೇಶವನ್ನು ರವಾನಿಸುವಂಥದ್ದು. ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ, ಕಾಶಪ್ಪನವ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಸ್ಕರ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿಲ್ಲ. ಅವರೆಲ್ಲ ನಮ್ಮ ಸಮಾಜದ ಮುಖಂಡರು, ಸಮಾಜದ ವೇದಿಕೆಯಲ್ಲಿ ಜಗದ್ಗುರುಗಳ ಜೊತೆ 2Aಗಾಗಿ ಹೋರಾಟ ಮಾಡ್ತಕ್ಕಂಥ ಭಾಗ ಒಂದು ಕಡೆ. ಆದರೆ ನಮ್ಮ ಸಮುದಾಯ ಈಗೇನು ಈರಣ್ಣ ಪಟ್ಟಣ ಶೆಟ್ಟಿ ಕಾಕೋರು, MR ಪಾಟೀಲ್ರು, VS ಪಾಟೀಲ್ರು, RG ಅರ್ನಾಳ್ ಕಾಕೋರು ಎಲ್ಲ ಹಿರಿಯರು ಯಾಕೆ ಬಂದಿವೆ ಅಂತಂದರೆ, ಇಲ್ಲಿ ನಮ್ಮ ಸಮುದಾಯದ ಜನ ಎಲ್ಲ ಪಕ್ಷದಲ್ಲಿ ಇರ್ಬೋದು, ಆದರೆ ಕಾಂಗ್ರೆಸ್ ಬೆಂಬಲಿತ ಸಮುದಾಯದ ಬೆಂಬಲಿಗರೊಂದು ಕಡೆ ಸೇರಿ ನಮ್ಮ ಸಮುದಾಯದ ಕಾಂಗ್ರೆಸ್ನಲ್ಲಿರುವ ನಾಯಕರ ಮೂಲಕ ನಮ್ಮ ಸಮುದಾಯದ ಇಲ್ಲಿಯವರೆಗೆ ಸಮುದಾಯದ ಮೇಲೆ ಈಗಿರುವ ಅಭ್ಯರ್ಥಿ ಏನು ಲೋಕಸಭಾ ಸದಸ್ಯರಿದ್ದಾರೆ ಅವರಿಂದ ಈ ಸಮುದಾಯಕ್ಕೆ ಏನೇನು ಆಗಿದೆ ಅನ್ನೋದರ ಆತ್ಮಾವಲೋಕನ ಸಭೆ ಅದು. ಅಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ಖಂಡಿತವಾಗಿ ಅಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲಿಸೋರು ಅಲ್ಲಿ ಸೇರ್ತಾರೆ, ಬೆಂಬಲಿಸಬೇಕನ್ನೋರು ಅಲ್ಲಿ ಸೇರ್ತಾರೆ. ಒಂದು ಸಮುದಾಯದಲ್ಲಿ ಎರಡೂ ಪಕ್ಷದಲ್ಲಿ ಎಷ್ಟೆಷ್ಟು ಪಕ್ಷ ಅಸ್ತಿತ್ವದಲ್ಲಿದ್ದಾವೋ ಆ ಎಲ್ಲ ಪಕ್ಷದಲ್ಲೂ ನಮ್ಮ ಜನ ಇರ್ತಾರೆ. ಆದರೆ ಆ ಜನ ಈ ಸಮುದಾಯಕ್ಕಾಗಿರುವ ಅನ್ಯಾಯವನ್ನು ಸೂಕ್ಷ್ಮವಾಗಿ ಗಮನಿಸಿರ್ತಾರೆ. ಆ ಗಮನಿಸಿರುವಂಥವರು ಕೂಡ ಪಕ್ಷ ಪಂಗಡ ಭೇದ ಭಾವ ಮರೆತು ಅಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲಿ ಅವತ್ತೇನು ಸಂದೇಶ ಬರ್ತದೆ ಅದನ್ನು, ಆ ಸಂದೇಶವನ್ನು ಮನೆಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ನಮ್ಮ ಜನ ಮಾಡ್ತಾರೆ. ಅದಕ್ಕಾಗಿಯೇ ಇವತ್ತು ಆ ಸಮಾವೇಶ ಕರೆದಿರೋದು. ಅನಿವಾರ್ಯ ಪಕ್ಷ ಎಷ್ಟು ಪ್ರಮಾಣ ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನೋದು ನಮ್ಮ ಸಮುದಾಯ ಜನರಿಗೆ ಗೊತ್ತದ. ಇದು ಪಿತೂರಿ. ಎರಡನೇದು, ನಮ್ಮ ಸಮಾಜದ ಗುರುಗಳು ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು, ಜಗದ್ಗುರುಗಳು, ಸುಮಾರು 1,000 ಕಿಲೋಮೀಟರ್ಗಷ್ಟು ಪಾದಯಾತ್ರೆ ಮಾಡಿ 2A ಮೀಸಲಾತಿ ಸಲುವಾಗಿ ಹೋರಾಟ ಮಾಡಿದಾಗ ಸೌಜನ್ಯಕ್ಕೂ ಕೂಡ ಈಗಿರ್ತಕ್ಕಂಥ ನಮ್ಮ ಸಂಸದರು ಅದಕ್ಕೆ ಬೆಂಬಲ ಸೂಚಿಸಲಿಲ್ಲ, ಒಂದು ದಿನ ಕೂಡ ಅದರಲ್ಲಿ ಭಾಗವಹಿಸಲಿಲ್ಲ. ಈ ಸಮುದಾಯಕ್ಕೆ ಒಂದು ಹಕ್ಕನ್ನು ಕೊಡಿಸ್ತೀನಿ ಅಂತಕ್ಕಂಥ ಮಾತನ್ನೇ